ಹಾಯ್ ಆಲ್, ಬನ್ನಿ ಇವತ್ತು ಬ್ರೆಡ್ ರಸ್ಮಲೈನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ನಿಮಗೆ ಕೇವಲ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಮೊದಲಿಗೆ ಬ್ರೆಡ್ ಪೀಸಸ್, ಒಂದು ದೊಡ್ಡ ಬೌಲ್ನಲ್ಲಿ ಮಿಲ್ಕ್ ಹಾಗೂ ಬಾದಾಮ್ ಪೌಡರ್, ಸಕ್ಕರೆ, ಇದಿಷ್ಟು ಐಟಮ್ಸ್ ರೆಡಿ ಇದ್ರೆ ಕ್ವಿಕ್ ಆಗಿ ಈಸಿಯಾಗಿ ಮಾಡಬಹುದಂತಹ ರೆಸಿಪಿ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ ಮಾಡ ಒಂದು ಸ್ಟೀಲ್ ಲೋಟದ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ರೌಂಡ್ ಶೇಪ್ ಅಲ್ಲಿ ಬರುತ್ತೆ. ಅದು ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಇದೇ ರೀತಿ ನಾನು ಸುಮಾರು ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡಿ, ಈ ರೀತಿ. ನಂತರ ಒಂದು ಪಾತ್ರೆಯಲ್ಲಿ ಹಾಲನ್ನ ಕಾಯಲಿಕ್ಕೆ ಇಡೋಣ. ಹಾಲು ಕಾದ ನಂತರ ಇದಕ್ಕೆ ನಾನು 3 ಚಮಚ ಸಕ್ಕರೆನ ಆಡ್ ಮಾಡ್ತಾ ಇದ್ದೀನಿ. ನೀವು ಸಕ್ಕರೆನ ನೋಡ್ಕೊಂಡು ಹಾಕೊಳ್ಳಿ, ಯಾಕೆಂದ್ರೆ ಬಾದಾಮ್ ಪೌಡರ್ ಅಲ್ಲಿ ಸಕ್ಕರೆ ಅಂಶ ಇರುತ್ತೆ. ಸೊ ನೀವು ನೋಡ್ಬಿಟ್ಟು ಹಾಕೊಳ್ಳಿ. ಇದನ್ನ ಮಿಕ್ಸ್ ಮಾಡೋಣ. ಸಕ್ಕರೆ ಕರಗಿದ ನಂತರ ಇದಕ್ಕೆ ನಾವು ಬಾದಾಮ್ ಪೌಡರ್ನ ಆಡ್ ಮಾಡಬೇಕು. ಇದನ್ನ ಮಿಕ್ಸ್ ಮಾಡೋಣ. ಇದು ಜಸ್ಟ್ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ಸಾಕು. ಇದೇನು ಜಾಸ್ತಿ ಗಟ್ಟಿ ಆಗ್ಬೇಕು, ಕ್ರೀಮಿಯಾಗಿ ಬೇಕು ಅಂತ ಏನಿಲ್ಲ. ಇದಿಷ್ಟೇ ರೆಡಿ ಆಯ್ತು. ಇದು ಒಂದು ಬೌಲ್ಗೆ ನಾನು ಬ್ರೆಡ್ ಪೀಸಸ್ನ ಈ ರೀತಿ ಹಾಕೊಂಡು ಇದ್ರ ಮೇಲೆ ನಾನು ಬಾದಾಮ್ ಮಿಲ್ಕ್ನ ಆಡ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನ ನೀವು ಫ್ರಿಜ್ ಅಲ್ಲಿ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ಇಲ್ಲ ಫ್ರಿಜ್ ಇಲ್ಲ ಅನ್ನೋರು ಹಾಗೆ ಹೊರಗಡೆ ರೂಮ್ ಟೆಂಪರೇಚರ್ ಅಲ್ಲಿ ತಣ್ಣಗಾದ ನಂತರ ಇದನ್ನ ನೀವು ಸರ್ವ್ ಮಾಡ್ಬೋದು. ಇಲ್ಲ ಬಿಸಿ ಬಿಸಿಯಾಗೂ ತಿನ್ಬೋದು. ನಿಮ್ ಇಷ್ಟ, ನಿಮ್ ಟೇಸ್ಟ್ ತಕ್ಕಂತೆ ನೀವು ಇದನ್ನ ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.